ಎಲ್ಲ ಬಿಟ್ರನೆ ರಸ, ಹಾಂ, ಚೆನ್ನಾಗಿ ಹಿಂಡಿದ್ರೇನೆ ಹಾಲು. ಬಣ್ಣ ಕಟ್ಟೋದು ಅಂತ ಹೇಳೋದು ಇದೇನೆ. ಈ ಬಣ್ಣಗಳು ತೆಗಿಲೇಬೇಕು. ಹೌದು, ಬಣ್ಣ ಕಟ್ಟೋದು ಅನ್ನೋದು ನನಗಂತೂ ಪ್ರಿಯ ಅಂದರೆ ಬಣ್ಣ ಕಟ್ಟೋದು. ಅದ್ಭುತವಾಗಿ ಬಣ್ಣ ಕಟ್ಟಬೇಕು. ಕರೆಕ್ಟ್. ನಾನು ಅವತ್ತೇ ಅಂದಂಗೆ ಋಣಾನು ಬಂದ ರೂಪೇಣ ಪಶುಪತಿ ಸುತ್ತಾಲಂಗೆ ಋಣ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು ನಾವು ಪ್ರಾಮಾಣಿಕವಾಗಿದೆ. ಆ ಋಣ ಯಾವತ್ತೂ ಉಳಿಯೋದೇ ಉಳಿಯುತ್ತೆ. ನೋಡಿ, ತುಂಬ ಬೆಂದು ಇರಬಾರ್ದು, ಪೇಸ್ಟ್ ಆಗಿರ್ಬಾರ್ದು, ಈ ಥರ ಇರಬೇಕು ಪಪ್ಪುಗೆ. ಅದಕ್ಕೆ ನೋಡಿ, ಪಪ್ಪು ಸರ್ವಿಂಗ್ ಬೌಲ್ಗೆ ಹಾಕೋಣ. ಸರ್ ನೋಡಿ ಸರ್, ನಮಸ್ಕಾರ ವೀಕ್ಷಕರೇ. ನನ್ನ ಕೈಯಲ್ಲಿ ಸೌಟ್ ನೋಡಿ ಆಶ್ಚರ್ಯ ಪಡ್ತಿದ್ದೀರಾ? ನೋಡಿ, ಚೇತನ್ ರಾವ್ ಅವರ ಕಿಚನಲ್ಲಿದ್ದೀವಿ. ಚೇತನ್ ರಾವ್ ರೆಸಿಪಿಗಳು ನೋಡ್ತಾ ಅವರೊಟ್ಟಿಗೆ ಒಡನಾಟದಲ್ಲಿ ಇಂಥ ಸೌಟ್ಗಳು, ಇಲ್ಲಿರೋ ಎಲ್ಲ ಒಂದು ಯುಟೆನ್ಸಿಲ್ಸು, ಎಲ್ಲ ಸಾಮಾನುಗಳಲ್ಲಿ ನಮಗೆ ಒಲವು ಹುಟ್ಟುಬಿಟ್ಟಿದೆ. ನೋಡಿ, ಇದು ಕೂಡ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಈಗ. ಕಾರಣ ಚೇತನ್ ರಾವ್ ಅವರ ಅಡುಗೆ ಮಾಡುವ ಶೈಲಿ, ಅವ್ರು ಮಾತಾಡುವ ಶೈಲಿ, ಅಂಥದ್ದೇ ಒಂದು ರೆಸಿಪಿ. ಆಹಾಹಾ, ಅವ್ರು ಮಾಡುವ ಶೈಲಿನೇ ಒಂದು ಅಭೂತಪೂರ್ವವಾದ ಒಂದು ಅನುಭವ. ಸೊ ಇವತ್ತು ಅದು ಯಾವ ರೆಸಿಪಿ? ಆಂಧ್ರ ಪಪ್ಪು ಅಂತ ಹೇಳಿಬಿಟ್ಟಿದ್ದಾರೆ. ಆಂಧ್ರ ಪಪ್ಪು ಮಾಡಿ ತೋರಿಸ್ತಾರಂತೆ. ಬನ್ನಿ. ಚಿರೋಟಿ ನೋಡಿದ್ರಿ, ಭೇಣಿ ನೋಡಿದ್ರಿ, ತಿಳಿ ಸಾರು ನೋಡಿದ್ರಿ, ಸ್ಟಫ್ಡ್ ಇಡ್ಲಿ ನೋಡಿದ್ರಿ. ಆಂಧ್ರ ಪಪ್ಪು ಯಾಕಿಂದ ಹೇಳಬೇಕು, ನೋಡ್ಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಖುಷಿ ಆಗ್ತದೆ ನಮಗೆ. ಚೆನ್ನಾಗಿದ್ದೀನಿ. ವೀಕ್ಷಕರೇ, ಆಗಲೇ ಹೇಳಿದೆ ನಾನು, ಚಿರೋಟಿನ, ಭೇಣಿನ ಒಂದಲ್ಲ ಎರಡಲ್ಲ ಅಭೂತಪೂರ್ವ ರೆಸಿಪಿಗಳು ಚೇತನ್ ಮಾಡಿದ್ದು. ಸಾಕ್ಷಾತ್ ಚೇತನ್ ಅಂತ ಹೇಳ್ಬೋದು ಇವಾಗ. ಸರ್, ಎಲ್ಲ ನಮ್ಮ ಪ್ರೇಕ್ಷಕರು ಅಂತ ಅಂದಿಲ್ಲ ನಾನು ಯಾವತ್ತು. ಯಾರು ಮನೆಯವರು ಕೊಟ್ಟಿದ್ದು ಬಿರುದು, ಅದು ಯಾವತ್ತೂ ಅಹಂಕಾರಕ್ಕೆ ಹೋಗಲ್ಲ. ಹೌದೌದು, ಮನುಷ್ಯನಿಗೆ. ಹೌದೌದು, ಮನೆಯವ್ರು ಕೊಟ್ಟಿದ್ದು ನಮ್ಮ ಮನೆ ಮಗು ಬೆಳಿಲಿ ಅಂತ. ಅವ್ರ ಆಶೀರ್ವಾದ ಇದ್ರೆ ಸಾಕು ನಮಗೆ. ನಿಮ್ಮ ಆಶೀರ್ವಾದದಿಂದನೇ ನಮ್ಮ ಚಾನಲ್, ಹೌದು ಸರ್, ಹಾಗೆ ನಮಗೂ ಹುಮ್ಮಸ್ಸು ಎಲ್ಲ ಇರೋದು ನಿಮ್ಮಿಂದನೇ. ಹೌದು ಸರ್. ಸರ್, ಅದೇ ಹುಮ್ಮಸ್ಸಿನಿಂದ ಇವತ್ತು ನಾನು ಹೇಳಿದೆ, ನೀವು ಹೇಳ್ದಂಗೆ ನಾನು ಹೇಳ್ಬಿಟ್ಟೆ ಆಗಲೇ ವೀಕ್ಷಕರಿಗೆ, ಇದು ಆಂಧ್ರ ಪಪ್ಪು ಅಂತ. ಖಂಡಿತ. ಕರೆಕ್ಟಾ? ಆಂಧ್ರ ಪಪ್ಪು, ಒರಿಜಿನಲ್ ಆಂಧ್ರ ಪಪ್ಪು. ಅದೇ ಏನು ವಿಶೇಷ ಇದರಲ್ಲಿ? ನಮ್ಮ ಕೇಟ್ರಿಂಗ್ ಸ್ಟೈಲ್ ವಿಶೇಷ ಹೇಳ್ತೀನಿ. ಸಾಮಾನ್ಯ ಪಪ್ಪು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಹೌದೌದು. ನಮ್ಮ ಕೇಟ್ರಿಂಗ್ ಅಲ್ಲಿ ನಾನೊಂದು ಬ್ರ್ಯಾಂಡ್ ಮಾಡಿದ್ದೀನಿ, ಆ ಲೆವೆಲ್ ಅಲ್ಲಿ ಮಾಡೋಣ ಅಂತ. ಅಂದ್ರೆ ಕೇಟರಿಂಗ್ ಅಲ್ಲೇ ನಿಮ್ದೇ ಒಂದು ಬ್ರ್ಯಾಂಡ್. ಸುಲಭ, ನಾನು ಹೇಳದ್ನಲ್ಲ, ನಮ್ಮನೆ ಜನಗಳಿಗೆ ಸುಲಭವಾಗಿ ಮಾಡ್ಕೊಳ್ಳೋದು ಆಗ್ಬೇಕು ಅನ್ನೋದು, ಸುಲಭವಾಗಿ ಆಗ್ಲಿ ಅನ್ನೋದಕ್ಕೋಸ್ಕರ ನಮ್ಮ ಸ್ಟೈಲಲ್ಲಿ ಒಂದು ತೋರಿಸ್ಕೊಡುವ ಅಂತ. ಈ ಪಪ್ಪು ಒಂದು ಕೇಟರಿಂಗ್ ಒಂದು ಜಗತ್ತಿನಲ್ಲಿ ಇವ್ರದೇ ಆದ ಒಂದು ಚಾಪು ಅಂತ ಹೇಳ್ಬೋದು. ಕರೆಕ್ಟಾ? ಖಂಡಿತ ಸರ್. ಹಾಗಾದ್ರೆ ಆ ಒಂದು ಪಪ್ಪು ನೋಡ್ಬಿಡೋಣ. ಖಂಡಿತ ಸರ್. ರೈಟ್ ಸರ್, ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡ್ಬಿಟ್ಟಿದ್ದೀರಾ? ಎಸ್ ಸರ್, ಎಲ್ಲ ಭಾಳ ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ. ಸೂಪರ್ ಸರ್, ನೋಡ್ಬಿಡೋಣ ಸರ್. ಅದೇ, ಇದಕ್ಕೇನು ಬೇಕು ಅಂದರೆ, ಸಾಮಾನ್ಯವಾಗಿ ಪಪ್ಪು ಮಾಡೋಕ್ಕೆ ಎಲ್ಲ ಒಂದೊಂದೇ ಬೇಳೆ ಬೆಳೆಸ್ತಾರೆ. 2 ಥರ ಬೇಳೆ, ಒಂದು ತೊಗರಿ ಬೇಳೆ, ಒಂದು ಹೆಸರು ಬೇಳೆ, 2 ಸಮ ಪ್ರಮಾಣ, 150 ಗ್ರಾಮ್ 150 ಗ್ರಾಮ್ ಮನೆ ಮಟ್ಟಿಗೆ ಮಾಡುವಂಥದ್ದು. ಫಸ್ಟ್ ಇದು ಹೇಗೆ ಅಂದರೆ, ನೀವು ಹೇಗೆ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊತೀರೋ ಆ ರೀತಿ ಇದೊಂದೊಂದು ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡು ಪಪ್ಪು ಎಷ್ಟು ಹೇಗೆ ಮಾಡೋದು ಅನ್ನೋದು ಬೇಳೆ ಬೆಂದ ತಕ್ಷಣ ನಿಮ್ಗೆ ತೋರಿಸ್ಕೊಡ್ತೀವಿ. ಓಕೆ ಓಕೆ, ರೈಟ್ ಸರ್. ಆಮೇಲೆ ಸರ್, ಕುಕ್ಕರ್ ಹಾಕಿ ಬೇಯಿಸ್ಕೊಂಬಿಡೋಣ. ಅಂದರೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಆಮೇಲೆ ಹೇಳೋಣ. ಖಂಡಿತ ಆಮೇಲೆ ಹೇಳೋಣ, ಯಾಕಂದ್ರೆ ಇಲ್ಲ ಕನ್ಫ್ಯೂಸ್ ಆಗುತ್ತೆ ಜನಗಳಿಗೋಸ್ಕರ. ರೈಟ್ ಸರ್, ಡನ್. ಈಗ ಬೇಯಿಸ್ಕೊಂಬಿಡೋಣ. ನೋಡಿ, ಯಾವಾಗಲೂ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಮಾಮೂಲಿ ನೀರು ಹಾಕ್ಬಾರ್ದು. ಇದಕ್ಕೆ ಬೇಳೆ ಪಪ್ಪು ಮಾಡ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಇರ್ಬೇಕು ಪಪ್ಪು, ಅದಕ್ಕೆ ನೋಡ್ಕೊಂಡು ನೀರು ಹಾಕ್ಬೇಕು. ಈಗ ಒಂದು 150 ಗ್ರಾಮ್ 300 ಗ್ರಾಮ್ ಅಂತಂದ್ರೆ ಅದು 1ಕ್ಕೆ 4 ಪಟ್ಟು, ಅಂದ್ರೆ 300 ಗ್ರಾಮ್ ಆಯ್ತು, 3-4 12, 1 ಲೀಟ್ರ್ 1 ಲೀಟ್ರ್ ಮೇಲೆ 200 ml. ಇದು 1/4 ಲೀಟ್ರ್ ಬರುತ್ತೆ ಜಗ್ಗಲ್ ನೀರು. ಅದು ನೋಡ್ಕೊಂಡು ಹಾಕಬೇಕು. ನೋಡಿ, ಸಾಮಾನ್ಯ ದಾಲ್ ಬೇಯಿಸ್ಬೇಕಾರೆ ಏನೋ ಫ್ಲೇವರೇ ಇರಲ್ವಲ್ಲ, ತೊಗರಿಬೇಳೆ ಪಪ್ಪು ಯಾಕೋ ಗಮ್ಮಂತ ಅಲ್ವಲ್ಲ ಅನ್ನೋದಕ್ಕೆ ಅದೊಂದು ಸೀಕ್ರೆಟ್. ಒಂಚೂರು ಒಂದು 15-20 ಕಾಳು ಮೆಂತ್ಯ ಹಾಕಿ, ಮೆಂತ್ಯ ಫ್ಲೇವರ್ಗೆ ಗಮ್ ಅಂತ ಅನ್ಬೇಕು. ಅದಕ್ಕೆ ಈಗ ನೋಡಿ, ಈಗ ನೀವು ತೊಗರಿಬೇಳೆ ಹಾಕೊಂಡ್ರಿ, ಹೆಸರುಬೇಳೆ ತೊಗರಿಬೇಳೆ 2 ಹಾಕಿ, 2 ಹಾಕಿ ಮಾಮೂಲಿ 1 ಸ್ಪೂನ್ ತುಪ್ಪ ಹಾಕಿ ಬೇಯಲಿಕ್ಕೆ ಸ್ವಲ್ಪ ಅರಿಶಿನ, ಯಾಕಂದ್ರೆ ಪಪ್ಪು ಅಂದರೆ ಯೆಲ್ಲೋ ಕಲರ್ ಇರುತ್ತಲ್ಲ, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಬರುತ್ತೆ. 1-2 ಕರಿಬೇವು ಹಾಕೊಂಡ್ರೆ ಹಾಕೋಬೋದು, ಬಿಡ್ಬೋದು, ತೊಂದರೆ ಇಲ್ಲ. 1-2 ಕೊಬ್ಬರಿ ಹಾಕಿ ಒಂದ್ಸಲ ತಿರುಗಿಸ್ಬೇಕು. ಕುಕ್ಕರ್ ಇಡ್ಬೇಕಾರೆ ಯಾವತ್ತೂ ಒಂದ್ಸಲ ಹಾಕ್ಮೇಲೆ ಒಂದ್ಸಲ ಹಿಂಗೆ ತಿರುಗಿಸ್ಬಿಡ್ಬೇಕು. ತಿರುಗಿಸ್ಮೇಲೆ ಮುಚ್ಚಿಬಿಟ್ಟು ಒಂದು 3-4 ವಿಜಲ್ ಕೂಗಿಸ್ಕೊಂಡ್ರೆ ಪಪ್ಪು ಬೇಳೆ ಎಲ್ಲ ಬೆಂದಿರುತ್ತೆ. ಓ ಸೂಪರ್. ಇವಾಗ ಬೇಳೆ ಬೇಯ್ತಾ ಇದೆ. ಹೌದು. ಸೊ ಇವಾಗ ಏನು ಮಾಡೋಣ ನೆಕ್ಸ್ಟು? ಇದಕ್ಕೆ ಹೇಗೆ ಬೇಕು ಅನ್ನೋದನ್ನ ಒಂದು ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊಟ್ಬಿಡ್ತೀವಿ. ಮಿಕ್ಕಿದ್ದು ಪಪ್ಪುಗೆ ಸಾಮಾನ್ಯವಾಗಿ ಏನೇನು ಹಾಕಬೇಕು ಅಂತ. ಮೆಣಸು ಸ್ವಲ್ಪ ಬಳಸಬೇಕು, ಮೆಣಸು, ಜೀರಿಗೆ, ಅರಿಶಿಣ,
ಮಾಮೂಲಿ ಒಗ್ಗರಣೆಗೆ ಕರಿಬೇವು, ಮೆಣಸಿನ್ಕಾಯಿ, ಧನಿಯಾ ಪುಡಿ. ಕೆಲವರು ಏನು ಮಾಡ್ತಾರೆ, ಪಪ್ಪಿಗೆ ಸಾಂಬಾರ್ ಪುಡಿ ಏನೆಲ್ಲ ಮಿಕ್ಸ್ ಮಾಡ್ತಾರೆ. ಧನಿಯಾ ಪುಡಿ ಸ್ವಲ್ಪ ಸ್ಪೈಸಿ, ನಮ್ಗೊಂಚೂರು ಇನ್ನೊಂಚೂರು ಸ್ಪೈಸಿ ಬೇಕು, ಫ್ಲೇವರ್ ಅದ್ಭುತವಾಗಿ ಬರಲಿ ಇನ್ನೂವೆ ಅಂತ ಕೆಲವರು ಆಸೆ ಪಡೋರಿಗೆ ಕಿಚನ್ ಕಿಂಗ್ ಹೇಳ್ತೀನಲ್ಲ ನಾನು, ಆ ಕಿಚನ್ ಕಿಂಗ್ ನ ಸ್ವಲ್ಪ ಬಳಸಿ. ಕಿಚನ್ ಕಿಂಗ್ ಅಂದ್ರೆ ಏನಂತ ಕೇಳಿದೆ ಕೆಲವರು. ಸರ್ ಅದೇ ಈಗ ಗರಂ ಮಸಾಲ ಬರುತ್ತಲ್ಲ, MDH ಗರಂ ಮಸಾಲ ಅಂತ, ಅದೇ MDH ಅಲ್ಲಿ ಕಿಚನ್ ಕಿಂಗ್ ಅಂತ ಒಂದು ಸಬ್ ಬ್ರ್ಯಾಂಡ್. ಅದು ಸಬ್ ಬ್ರ್ಯಾಂಡ್. ಕಿಚನ್ ಕಿಂಗ್ ಅಲ್ಲಿ ತುಂಬಾ ಘಾಟ್ ಇರಲ್ಲ, ಮಸಾಲೆ ಇರಲ್ಲ. ಕಿಚನ್ ಕಿಂಗ್ ಬಳಸೋದ್ರಿಂದ ಅಸಿಡಿಟಿ ಸ್ವಲ್ಪ ಕಮ್ಮಿ ಆಗಲ್ಲ ಅಂತಲ್ಲ, ಆಗುತ್ತೆ, ತುಂಬಾ ಕಮ್ಮಿ. ಗರಂ ಮಸಾಲದಲ್ಲಿ ಜಾಸ್ತಿ ಇರುತ್ತೆ, ಯಾಕಂದ್ರೆ ಸಿಕ್ ಪಕ್ಕಿದ್ನೆಲ್ಲ ಹಾಕಂದ್ರೆ ಗರಂ ಮಸಾಲ, ಅದಕ್ಕೋಸ್ಕರ ಅದ್ರೊಳಗೆ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಸಣ್ಣ ಈರುಳ್ಳಿ ಒಂದು, ದಪ್ಪ ಈರುಳ್ಳಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡು, ಸಣ್ಣ ಈರುಳ್ಳಿ ಒಂದು 15, ಸಣ್ಣದಾಗಿ ಡೈಮಂಡ್ ಕಟ್ಟಿಂಗ್ ಮಾಡಿದಿರೋಂತಹ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಎರಡೂ ಮಿಕ್ಸ್ ಇದೆ, ಎರಡು ಸಮ ಪ್ರಮಾಣ ಮಿಕ್ಸ್ ಮಾಡಿ, ನಿಂಬೆಹಣ್ಣು ಬೀಜ ತೆಗ್ಬಿಟ್ಟಿದೀವಿ, ಹಸಿಮೆಣಸಿನ್ಕಾಯಿ ಸೀಳ್ಕೊಂಡು ಇಟ್ಕೊಂಡಿರೋದು, ಮೇಯ್ನ್ ಪಪ್ಪು ಬೇಕಾಗಿರೋದು ದಂಟಿನ ಸೊಪ್ಪು. ಎಸ್, ದಂಟಿನ ಸೊಪ್ಪು. ಇದು ಒಗ್ಗರಣೆಗೆ ಈ ತರ ಶುಂಠಿ ಚಾಪ್ಸ್ ಕಟ್ ಮಾಡ್ಬೇಕು. ಬೆಳ್ಳುಳ್ಳಿನೂ ಅಷ್ಟೇ, ಪೀಲ್ ಗಾರ್ಲಿಕ್ನ ಒಂದೊಂದನ್ನ ಕಟ್ ಮಾಡಿದೀವಿ ಡಬಲ್ ಆಗಿ, ಚೆನ್ನಾಗಿ ಫ್ಲೇವರ್ ಬರಲಿ ಅಂತ. ಮಾಡಕ್ ಶುರು ಮಾಡೋಣ. ಖಂಡಿತ ಸರ್. ಮಾಮೂಲಿ ಸ್ವಲ್ಪ ತುಪ್ಪ ಹಾಕೋಣ ಫ್ರೈಗೆ. ಸ್ವಲ್ಪ ಒಂದು 4 ಚಮಚ ತುಪ್ಪ ಸಾಕು, 4ರಿಂದ 5 ಚಮಚ ತುಪ್ಪ ಸಾಕು. ಓಕೆ ಸರ್. ಎಣ್ಣೆ ಕಾದ ತಕ್ಷಣ ನಾನು ಹೇಳ್ದಂಗೆ ಫಸ್ಟು ಮೆಣಸಿನ ಫ್ಲೇವರ್ ಬಿಡಬೇಕು. ಈಗ ಮನೆಗೆ ಮಟ್ಟಿಗೆ ಆಗಿರೋದ್ರಿಂದ ಒಂದು 1/2 ಚಮಚ ಮೆಣಸು ಸಾಕು, ಜಾಸ್ತಿ ಬೇಡ. ಮೆಣಸು ಸ್ವಲ್ಪ ಸಿಡಿಲಿ, ಮೆಣಸು ಸಿಡಿದ್ರೇ ಫ್ಲೇವರ್ ಬಿಡೋದು ನಿಮಗೆ. ಓಕೆ ಸರ್. ಸಾಕು. ನಮ್ಮ ಮಳೆ ಹುಡುಗ ಕಾಣೆ ಆಗಿದ್ದ ಇಷ್ಟು ದಿವಸ ತಿರ್ಗಾ ಬಂದಿದೆ, ನಮ್ಗೆ ಖುಷಿ ಆಗುತ್ತೆ. ಏನು ಹೆಸರು? ಗುರುಪ್ರಸಾದ್ ಅಂತ. ಗುರುಪ್ರಸಾದ್ ಬಂದಿದ್ದಾರೆ ಇವತ್ತು, ಡೈರೆಕ್ಟರ್ ಸ್ಪೆಷಲ್ ಗುರುಪ್ರಸಾದ್ ತರ. ಅದು ನಿಮ್ಮ ಟೀಮಲ್ಲಿ ನಮ್ಮ ಪ್ರತಿ ಎಪಿಸೋಡಲ್ಲಿನೂ ನಿಮ್ಮ ಟೀಮ್ ಎಲ್ಲ ಪರಿಚಯ ಆಗ್ತಾನೆ ಇರುತ್ತೆ ಸರ್. ಯಾಕಂದ್ರೆ ಎಲ್ಲರೂ ನಾವು ನಮ್ಮನೆಯವರು ಅಂದಾಗ ಎಲ್ಲರೂ ನಮ್ಮನೆಯವರಲ್ಲ. ಹೌದೌದು, ಅದಕ್ಕೋಸ್ಕರ ಈಗ ನೆಕ್ಸ್ಟು ಸ್ವಲ್ಪ ಜೀರಿಗೆ, ಒಂದು 1/4 ಚಮಚ ಜೀರಿಗೆ ಹಾಕೋಣ. 1/4 ಚಮಚ ಜೀರಿಗೆ ಸಾಕು. ಈಗ ಈರುಳ್ಳಿ ಹಾಕೋಣ. ಈ ಟೈಮ್ ಈರುಳ್ಳಿ ಹೆಚ್ಕೊಂಡು ಒಟ್ಟಿಗೆ ಸರ್? ಖಂಡಿತ ನೋಡಿ, ಆರಾಮನೆ ಫ್ಲೇವರ್ ಬೇರೆ ಹಾಕಿ ಈರುಳ್ಳಿ ಬಿದ್ಮೇಲೆ. ಕರೆಕ್ಟ್. ಇದು ಸ್ವಲ್ಪ ಬ್ರೌನ್ ಆಗಬೇಕಾ? ಸ್ವಲ್ಪ ಆಂಧ್ರ ಪಪ್ ಮಾಡ್ಬೇಕಾದ್ರೆ ಸ್ವಲ್ಪ ಈರುಳ್ಳಿ ಫ್ರೈ ಆದಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ನಿಮಗೆ. ಈಗ ಸ್ವಲ್ಪ ಕರಿಬೇವು ಹಾಕೋಣ. ಈಗ ಕರಿಬೇವು 4 ಕರಿಬೇವು ಹಾಕೋಣ. ಕರಿಬೇವು ಹಾಕ್ಮೇಲೆ ಸ್ವಲ್ಪ ಅರಿಶಿನ. ಮೇನ್ ಪಪ್ಪುಗೆ ನಾನು ಹೇಳ್ದಂಗೆ ಅರಿಶಿನ ಇದ್ರೇ ಚೆನ್ನಾಗಿ, ಸ್ವಲ್ಪ ಮುಂದೆ ಇರಬೇಕು, ಒಳ್ಳೆ ಎಲ್ಲೋ ಇಷ್ಟ ಕಾಣಬೇಕು ಪಪ್ಪು. ಯಾವುದೇ ಕಲರ್ ಮಿಕ್ಸ್ ಆಗಿಲ್ದಂಗೆ ಈ ಸಾಂಬಾರು ಪುಡಿ ಏನು ಬಳಸಬಾರ್ದು. ಪ್ಲೈನಾಗಿ ಒಂದು 1/2 ಚಮಚ ಬೇಕಾದಷ್ಟು ಆದ ತಕ್ಷಣ ಫ್ರೈ ಆದ ತಕ್ಷಣ ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡು ಅಂತ 1 ಸ್ಪೂನ್ ಸಾಕು. ಬರೀ ಬೆಳ್ಳುಳ್ಳಿ, ಜಿಂಜರ್ ಗಾರ್ಲಿಕ್? ಬರೀ ಬೆಳ್ಳುಳ್ಳಿ ಪೇಸ್ಟ್. ಗಾರ್ಲಿಕ್ ಪೇಸ್ಟ್. ಓಕೆ ನೋಡಿ, ಫ್ರೈ ಆಗ್ತಾ ಇದೆ. ಆದ ತಕ್ಷಣ ಟೊಮೊಟೊ, ಯಾಕಂತಂದ್ರೆ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಬಾಣಲಿ ಬುಡ ಹಿಡಿಯಕ್ಕೆ ಶುರು ಆಗ್ತದೆ. ಹೌದು, ಯಾಕಂದ್ರೆ ಕಚ್ಚುತ್ತೆ. ಅದನ್ನ ಅವಾಯ್ಡ್ ಮಾಡೋದೇ ಟೊಮೊಟೊ. ಡೈಮಂಡ್ ಹೆಚ್ಕೊಂಡಿರುವಂಥ ಟೊಮೊಟೊ ಹಾಕ್ಬೇಕು. ನೋಡಿ, ಆಗ್ಲೇ ಕ್ಲಿಯರ್ ಆಗೋಯ್ತು. ಹೌದೌದು, ಕ್ಲಿಯರ್ ಆಗ್ಬಿಡುತ್ತೆ. ಟೊಮೊಟೊ ಹಾಕಿದ ನಂತರ ಸೀಳಿ ಇಟ್ಕೊಂಡಿರೋಂಥ ಒಂದು 8-10 ಮೆಣಸಿನ್ಕಾಯಿ. ಖಾರ ಹೇಗೆ ಬೇಕೋ, ಪಪ್ಪು ಅಂದ್ರೆ ಸ್ವಲ್ಪ ಖಾರ ಇರಬೇಕು, ಚುರ್ಕನ್ಬೇಕು, ಕಾಲು ನಾಲ್ಗೆಗೆ ಚುರ್ಕನ್ಬೇಕು. ಅದಕ್ಕೆ ಒಂದು 10ರಿಂದ ಒಂದು 8-10 ಸೀಳು ಹಾಕೋಣ. ಒಳ್ಳೆ ಖಾರ ಮೆಣಸಿನ್ಕಾಯಿ ಸೀಳು ಹಾಕಿ, ಅದು ಟೊಮೆಟೊ ನಾನು ಯಾವಾಗಲೂ ಹೇಳ್ದಂಗೆ ಮ್ಯಾಶ್ ಆಗಬೇಕು. ಇದು ಅಷ್ಟೇ, ಚೆನ್ನಾಗಿ ಮ್ಯಾಶ್ ಆದ್ರೆ ಅದ್ರ ಮಜಾ. ಚೆನ್ನಾಗಿ ಮ್ಯಾಶ್ ಆಗಲಿ, ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ. ಓಕೆ ನೋಡಿ, ಸ್ವಲ್ಪ ಬೇಯಲಿಕ್ಕೆ ಈರುಳ್ಳಿ ಟೊಮೆಟೊ ಬೇಯಲಿ. ಅದಕ್ಕೆ ಸ್ವಲ್ಪ ನೀರು, ಒಂದು ಸೌಟಷ್ಟು ಹಾಕೊಳ್ಳಿ ನೀರು. ಮನೆ ಸೌಟಾದ್ರೆ 2 ಸೌಟ್, ಮನೆ ಸೌಟಾದ್ರೆ 2 ಹಾಕಿ, ಅಡ್ಡಿಲ್ಲ. ಚೆನ್ನಾಗಿ ಅದು ಮ್ಯಾಶ್ ಆಗಲಿ ಸರ್ ಅಲ್ಲಿ ಬೇಯಲಿ. ಮಾಮೂಲಿ ರುಚಿಗೆ ತಕ್ಕನಂಗೆ ಉಪ್ಪು ಬಳಸಿ, ಕಲ್ಲುಪ್ಪೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಣ, ಒಂದು ಅಂದಾಜು ಪ್ರಮಾಣ ನೋಡಿಕೊಂಡು ಒಂದು 2 ಚಮಚ ನಮ್ಮ ಇದ್ರ ತಕ್ಕನಂಗೆ ನಾವು ಉಪ್ಪು ಹಾಕಿದ್ದೀವಿ. ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಗ ಬೇಯುತ್ತೆ ಅಂತ ಉದ್ದೇಶಕ್ಕೋಸ್ಕರ. ಖುಷಿ ವಿಚಾರಗಳು ಏನು ಅಂತಂದ್ರೆ, ನಾವು ಹೇಗೆ ನಮ್ಮ ಪ್ರೇಕ್ಷಕರು ಮನೆಯವರು ಅನ್ನಂಗೆ ಇವತ್ತು ಎಲ್ಲ ಸಂಬಂಧಗಳ ವ್ಯಾಲ್ಯೂ ಹಾಳಾಗ್ತಾ ಇದೆ ಸರ್. ಹೌದೌದು, ಆ ಸಂಬಂಧಗಳ ವ್ಯಾಲ್ಯೂ ಯಾವತ್ತೂ ಉಳ್ಕೋಬೇಕು. ತಂದೆ ತಾಯಿ ಗೌರವಿಸ್ಬೇಕು, ಪ್ರೀತಿಸ್ಬೇಕು, ಅಕ್ಕ ತಂಗಿರು ಪ್ರೀತಿಸ್ಬೇಕು. ಯಾರ
ಸರ್ ನಾನು ಅವತ್ತೇ ಅಂದಂಗೆ ಋಣ ಬಂದ ರೂಪೇಣ ಪಶುಪತಿ ಸುತ್ತಾಲಂಗೆ ಋಣ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು ನಾವು ಪ್ರಾಮಾಣಿಕವಾಗಿದೆ. ಆ ಋಣ ಯಾವತ್ತೂ ಉಳಿಯುತ್ತೆ. ಹೌದು, ವಿಶ್ವಾಸ ಉಳಿರಿ. ಆ ಪ್ರೀತಿ ವಿಶ್ವಾಸನೇ ಬೇರೆ. ತಂದೆ ತಾಯಿ ಜೊತೆ ಮಾತಾಡಿ, ಅಕ್ಕ ತಂಗಿ ಜೊತೆ ಸೇರಿ, ಕರೆಕ್ಟ್, ಫ್ರೆಂಡ್ಸ್ಗಳ ಜೊತೆ ಮಾತಾಡಿ. ಎಲ್ಲ ದುಡ್ಡಲ್ಲೇ ಇಲ್ಲ ಸರ್. ಸರ್ ಸಾಮಾನ್ಯ ಇದು ಎಷ್ಟು ನಿಮಿಷವರೆಗೆ ಈ ಥರ ನಾವು ಬೇಯಿಸ್ಕೋಬೇಕು ಸರ್? ಒಂದು 10-15 ನಿಮಿಷ ಬೇಕು. ಯಾಕಂದ್ರೆ ಯಾವತ್ತು ನಾನು ಹೇಳ್ತೀನಲ್ಲ, ಎಲ್ಲ ಕುದ್ರೇನೆ, ಎಲ್ಲ ಬಿಟ್ರೇನೆ ರಸ. ಚೆನ್ನಾಗಿ ಹಿಂಡಿದ್ರೇನೆ ಹಾಲು, ಕಬ್ಬನ ಹಾಲು, ಜೇನು ಹಿಂಡಿದ್ರೇನೆ ರಸ. ಹಾಗೆ ಎಲ್ಲವನ್ನು ನಾವು ಫ್ರೈ ಮುಖಾಂತರನೇ ಮಾಡಬೇಕು. ಯಾವ್ದೇ ಇನ್ಸ್ಟೆಂಟ್ ಬಳಸಲ್ವಲ್ಲ, ಯಾವ್ದು ರುಬ್ಬಲ್ವಲ್ಲ. ಎಲ್ಲ ನಾವು ಏನ್ ಮಾಡ್ಬೇಕು ಅಂದ್ರೆ ಈ ರೀತಿನ ಚೆನ್ನಾಗಿ, ಎಷ್ಟು ಚೆನ್ನಾಗಿ ನಾವು ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಎಲ್ಲ ಸತ್ವಗಳು ಸಾಯ್ತವೆ. ಟೇಸ್ಟ್ ಬರುತ್ತೆ. ಕರೆಕ್ಟ್ ನೋಡಿ, ಇಲ್ಲಿವರೆಗೂ ಆಗಲಿ. ಕರೆಕ್ಟ್, ಇಲ್ಲಿವರೆಗೂ ಬಂತಲ್ಲ. ಈಗ ಇದಕ್ಕೆ ಏನು ಮಾಡಬೇಕು ಮುಂದೆ ಪ್ರೊಸೆಸ್ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಬೇಳೆ ಕಟ್ಟು ನೀಟಾಗಿ ಈ ಹದದಲ್ಲಿ ರೆಡಿ ಆಗಿದ್ದು. ಅದೇ ಬೇಳೆ ನೋಡಿ, ಫ್ಲೇವರು ಅಷ್ಟೇ ಮೆಂತ ಇದು ಹಾಕಿದ್ದು ಗಮ್ಮಂತೆ ನೋಡಿ ಬೇಳೆನ. ನೋಡಿ, ತುಂಬ ಬೆಂದು ಇರಬಾರ್ದು, ಪೇಸ್ಟ್ ಆಗಿರಬಾರ್ದು, ಈ ಥರ ಇರಬೇಕು ಪಪ್ಪಿಗೆ. ಅದಕ್ಕೆ ನೋಡಿ ಈ ಥರ ಇದನ್ನು ಬಗ್ಸ್ಕೊಳ್ಳೋಣ. ಅದಕ್ಕೆ ನೋಡಿ, ಈಗ ಇದಕ್ಕೆ ಬಗ್ಸೋಣ ಸರ್. ಹಾಂ, ಖಂಡಿತ. ನೋಡಿ, ಈಗ ನಾನು ಹೇಳ್ದಂಗೆ ಪಪ್ಪು ಆ ಬಣ್ಣ ಯೆಲ್ಲೋ ಕಲರ್ ಹಾಗೇ ಉಳ್ಕೋತ. ನೋಡಿ, ಅದು ಮಿಕ್ಸ್ ಮಾಡ್ತಾ ಹೌದು. ಒಂದೇನು ಖುಷಿ ಜನಗಳಿಗೆ, ನೀವು ಮಾಡಿದ್ನು ನಾವು ಮಾಡ್ಕೊಂಡ್ರೆ ಬರೋಲ್ಲ ಅನ್ನೋ ಡೌಟ್ ಇತ್ತು ಸುಮಾರು ಜನಗಳಿಗೆ. ಹೌದು, ಅದು ಹಾಗೇ ರುಚಿ ಬಂದಿದೆ ಅನ್ನೋ ಖುಷಿಯಾಗಿ ವಿಡಿಯೋ ಸಮೇತ, ಫೋಟೋ ಸಮೇತ ಹಾಕ್ತಿದಾರ. ಸಿಕ್ಕಾಬಿಟ್ಟೆ ಖುಷಿ ಆಗ್ತದೆ ಸರ್. ಬಂತು, ಪ್ರಾರಂಭವಾಗಿದೆ ನೋಡಿ, ಶುರು ಮಾಡಿದ್ದೀವಿ. ಸ್ಟೆಪ್ ಬೈ ಸ್ಟೆಪ್ ಮೆಸೇಜ್ ಈ ತರ ಫೋಟೋ ಸಮೇತ ಬರುತ್ತೆ. ನಮ್ಮ ಸಾವುಕಾರ ಬೈಯೋರು ನಮಗೆ, ನೀವು ಮಾಡೋದಂತ ತಿಳಿಸಾರೋ ಕೆಲವು ಐಟಮ್ಗಳು ನಾವು ಮಾಡ್ತೀವಿ ತುಂಬ ಚೆನ್ನಾಗಿ. ಇವಾಗ ನಮ್ಮನ್ನ ಒಪ್ಕೊಂಡು ಒಂದು 500,000 ಸಂಬಳನೂ ಜಾಸ್ತಿ ಮಾಡಿದ್ರು ಅಂತ ಇಬ್ರು ಫೋನ್ ಮಾಡಿದ್ರು. ಈಗ ನೋಡಿ, ಈ ಥರ ಕುದೀತಾ ಬಂತು. ಇವಾಗ ಮೇನ್ ನಾನು ಹೇಳ್ದಂಗೆ ದಂಟನ ಸೊಪ್ಪು ಹಾಕೋಣ. ಈಗ ತೊಳೆದು ಚೆನ್ನಾಗಿ ಹೆಚ್ಚಿ 4-5 ಸಲ ತೊಳೆದು ಇಟ್ಟಿರೋಂಥದ್ದು. ಓಕೆ, ಸ್ವಲ್ಪ ಕುದೀತಾ ಬಂತು, ಚೆನ್ನಾಗಿ ಕುದೀಲಿ. ದಂಟು ಸ್ವಲ್ಪ ಬೇಯಬೇಕು. ನೋಡಿ, ಆ ಪಪ್ಪು ನ್ಯಾಚುರಲಿಟಿ ಕಾಣಕ್ಕೆ ಶುರು ಆಯ್ತು ಬಂತು. ಪಪ್ಪಿದು ನೋಡಿ, ಥಿಕ್ನೆಸ್ಸು ಬಂದಿದೆ ನೀಟಾಗಿ. ಒಳ್ಳೆ ಆಂಧ್ರ ಪಪ್ಪು, ಹೆಲ್ತಿ ಆಂಧ್ರ ಪಪ್ಪು ನಿಮಗೆ. ಕರೆಕ್ಟ್. ದಂಟು ಹೌದು ಸರ್, ಅದು ಕೂಡ ಹೆಲ್ತ್ ಬೆನಿಫಿಟ್ ಜಾಸ್ತಿ. ಸ್ವಲ್ಪ ತಂಪು ಅಂಶ ಇರುತ್ತೆ ದಂಟಲ್ಲಿ. ಕೆಂಪು ದಂಟು ಬಳಸಿ, ಬಿಳಿ ದಂಟಿಗೆ ಕೆಂಪು ದಂಟು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಹೌದಾ? ಹೌದು ಸರ್, ದಂಟು ಗಿಂಟೆಲ್ಲ ಹಾಕಿದ್ವಿ. ಅದಾದ್ಮೇಲೆ ದಂಟು ಸ್ವಲ್ಪ ಧನಿಯಾ ಪುಡಿ ಫ್ಲೇವರ್ಗೆ. ಈ ಟೈಮ್ಗೆ ಓಕೆ, ಒಂದು ಅರ್ಧ ಚಮಚ ಸಾಕು. ಓಕೆ, ಸಾಕು. ಒಂಚೂರು 1/4 ಚಮಚ. ಓಕೆ, ಕಿಚನ್ ಕಿಂಗ್ ನಾ ಹೇಳಿದ್ನಲ್ಲ, ಕಿಚನ್ ಕಿಂಗ್ ಈ ಹೇಳಿದ್ದು ಸಾಕು, 1/4 ಚಮಚ. ಇವಾಗ ನಾವು ಇದನ್ನ ಮುಂಚೆನೂ ಹಾಕೋಬಹುದು, ಈ ಹಂತದಲ್ಲಿ ಹಾಕೋಬಹುದು ಅಲ್ವಾ ಸರ್? ಈಗ ಫ್ರೈಗೂ ಹಾಕೋಬಹುದು, ಅಡ್ಡಿ ಇಲ್ಲ. ಕೆಲವರು ಫ್ರೈಗೆ ಹಾಕೋತಾರೆ, ಈ ತರ ಫ್ಲೇವರ್ ಸಿಗ್ಲಿ ಅಂತ ಅಷ್ಟೇ. ಈಗ ನಾನು ಹೇಳ್ದಂಗೆ ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಎರಡೂ ಹೆಚ್ಕೊಂಡ್ರು ಫ್ಲೇವರ್ ಬರಲಿ ಚೆನ್ನಾಗಿ. ಓಕೆ, ಓಕೆ. ಹಾಕಿ ಇದನ್ನು ಮಿಕ್ಸ್ ಮಾಡಿ ಒಂದು ಕುದ್ರೆ ಇನ್ನೊಂದ್ಸಲ ಟಕ್ ಅಂತ ಒಂದು ನಿಂಬೆ ಹಿಂಡರೆ ಪಪ್ಪು ರೆಡಿ. ಅದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡುವ. ಮುಗಿತಾ ಬಂತಿದ್ದು. ಇದಕ್ಕೊಂದು ಕೊನೆಯಲ್ಲಿ ನಿಂಬೆ ಹಿಂಡಬೇಕು, ಯಾವಾಗಲೂ ಫಸ್ಟ್ ಹಿಂಡಬಾರ್ದು. ಪಪ್ಪುಗೆ ನಿಂಬೆಹಣ್ಣು ಕೆಲವರು ಹುಣಸೆ ಹುಳಿ ಬಳಸ್ತಾರೆ, ಜಾಸ್ತಿ ಪ್ರಮಾಣ ಇದ್ದಾಗ ಬಳಸ್ಬೋದು, ಏನು ತೊಂದರೆ ಇಲ್ಲ. ಆದ್ರೂ ನಿಂಬೆ ಹುಳಿ ಕೊಡೋ ಚುರುಕು ಮಜಾನೇ ಬೇರೆ. ಸ್ವಲ್ಪ ಉಪ್ಪು ಹುಳಿ ಮುಂದೆ ಅದೇ ಪಪ್ಪಿಗೆ ಹಂಗಿದ್ರೆ ಮಜಾ ಇರುತ್ತೆ. ಹಾಗೆ ಗ್ಯಾಸ್ಟ್ರಿಕ್ನು ಒಳ್ಳೇದು. ಖಂಡಿತ ಗ್ಯಾಸ್ಟ್ರಿಕ್ ಆಗಲ್ಲ. ಖಂಡಿತ. ಒಳ್ಳೆ ಒಗ್ಗರಣೆ ನೋಡಿ ಸರ್, ಆ ಫ್ಲೇವರ್ ಹೆಂಗಿದೆ, ಫ್ಲೇವರ್ ಬರ್ತಾ ಇದೆ ಸರ್. ಪಪ್ಪು ನೋಡಿ, ಆ ಸೊಪ್ಪುಗಳು ಹೆಂಗೆ ಕಾಣ್ತಾ ಇದೆ. ಬಣ್ಣ ಕಟ್ಟೋದು ಅಂತ ಹೇಳೋದು ಇದೇನೆ. ಈ ಬಣ್ಣ ಒಳ್ಳೆ ತೆಗಿಲೇಬೇಕು. ಹೌದು, ಬಣ್ಣ ಕಟ್ಟೋದು ಅನ್ನೋದು ನನಗಂತೂ ಪ್ರಿಯ ಅಂದರೆ ಬಣ್ಣ ಕಟ್ಟೋದು. ಅದ್ಭುತವಾಗಿ ಬಣ್ಣ ಕಟ್ಟಬೇಕು. ಕರೆಕ್ಟ್. ಒಂದು ಒಳ್ಳೆ ಒಗ್ಗರಣೆ ಮಾಡೋಣ ಸರ್. ಓಕೆ ಸರ್. ಅಲ್ಲಿ ಶಿಫ್ಟ್ ಮಾಡೋದಾ? ಒಗ್ಗರಣೆ ಮಾಡುವ ಸರ್? ಮಾಡಿ ಸರ್. ಅದೇ ಸಾಮಾನ್ಯ ಅಲ್ಲಿ ತುಪ್ಪ ಬಳಸಿರೋದ್ರಿಂದ ತುಪ್ಪ ಬಳಸ್ಕೋಬೋದು, ಎಣ್ಣೆ ಊಟಕ್ಕೆ ಮಾತ್ರ ತುಪ್ಪ ಹಾಕೊಂಡೇ ತಿನ್ನಿ. ಹೌದು, ಚೆನ್ನಾಗಿ ಬರುತ್ತೆ. ಒಂದು 2-3 ಚಮಚ ತುಪ್ಪ ಸಾಕು. ಓಕೆ, ಓಕೆ. ಇಷ್ಟು ತುಪ್ಪ. ಈಗ ಒಗ್ಗರಣೆ ಅಂತಂದರೆ ಸಾಸಿವೆ ಒಗ್ಗರಣೆ ಅಲ್ಲ. ಸೌತ್ ಇಂಡಿಯನ್ನಲ್ಲಿ ಸಾಸಿವೆ ಬಳಸ್ತೀವಿ, ನಾರ್ತಲ್ಲಿ ಪಪ್ಪುಗೆ ಯಾರು ಸಾಸಿವೆ ಬಳಸ್ಬಾರ್ದು. ಅದೊಂದು ವಿಶೇಷತೆ ಇದರಲ್ಲಿ. ತುಪ್ಪ ಕಾಯ್ದ ತಕ್ಷಣ ಸ್ವಲ್ಪ ಜೀರಿಗೆ ಒಂದು 1/4 ಚಮಚ ಜೀರಿಗೆ ಹಾಕ್ಮೇಲೆ ಜೀರಿಗೆ ಒಂಚೂರು ಕೆಂಪು ಬಣ್ಣ ಬರಲಿ. ಜೀರಿಗೆ ಕೆಂಪು ಬಣ್ಣ ಬಂತಲ್ಲ ಸರ್? ಬಂತು. ಹೇಳ್ದಂಗೆ ಬೆಳ್ಳುಳ್ಳಿನ ಈ ರೀತಿ ಇದು ಮಧ್ಯೆ ಸಿಕ್ಕಿದ್ರೆ ಒಂಥರ ಮಜಾ ಸಿಗುತ್ತೆ. ಅದರಲ್ಲೂ ತುಪ್ಪದಲ್ಲಿ ಫ್ರೈ ಆದ್ರಂತೂ ಇನ್ನೂ ಭಾರಿ ಜೋರಿರುತ್ತೆ. ಫ್ರೈ ಆದ ತಕ್ಷಣ ಶುಂಠಿ
ಶುಂಠಿ ಕಟ್ಟಿಂಗ್ ಸ್ವಲ್ಪ ಈ ಥರ ಹೆಚ್ಚಿರೋಂಥದ್ದು ಸ್ವಲ್ಪ ಶುಂಠಿ ಫ್ಲೇವರ್ ಒಂದೊಂದು 10 ಗ್ರಾಮ್ ಇದೆ 20 ಅಷ್ಟೇ ಒಂದು ಚಿಕ್ಕ ಇದ್ರದ್ದು. ಓ ಇದೆಲ್ಲ ಬಾಯಿಗೆ ಸಿಗುತ್ತೆ ಸಿಗ್ಬೇಕಲ್ಲ. ಆಮೇಲೆ ಹಾಕಿ ಒಂದು ಕುದಿ ಇನ್ನೊಂದು ಕುದಿಸ್ಬಿಟ್ರೆ ಅದ್ಭುತ. ಓ ಒಂಚೂರು ಬಣ್ಣ ಬರಬೇಕು. ಹಾಂ ಬಣ್ಣ ಬರಲಿ. ಓಕೆ ಎಲ್ಲ ಇದು ಸ್ವಲ್ಪ ಕೆಂಪಾಯ್ತು ನೋಡಿ. ಸ್ವಲ್ಪ ಕರಿಬೇವು, ಈ ಟೈಮಿಗೆ ಕರಿಬೇವು. ಓಕೆ. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಡೋದು. ಎಲ್ಲ ಹಾಕಿ ಸ್ವಲ್ಪ ಕೊನೆಗೆ ಗೊತ್ತಲ್ಲ ಖಾರ ಮತ್ತು ನಿಮ್ಗೊಂದು ಹಿಂಗು ಕೊಡೋಣ. ಹಿಂಗು ತೆಂಗು ಅಂತ. ಹಿಂಗು ತೆಂಗು ಇರಬೇಕು ಅಂತ ಅಡುಗೆಗೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಹಾಕ್ಬಿಡೋಣ. ಖಂಡಿತ. ಭಯಂಕರ. ಇದು ಎಲ್ಲ ಒಗ್ಗರಣೆಯಲ್ಲೂ ಹಾಕಿದ ತಕ್ಷಣ ಇಳಿಸ್ಬಿಡ್ತೀವಿ. ಇದು ಒಂದು ಕುದಿ ಬರಬೇಕು ಸರ್. ಒಳ್ಳೆ ಪಪ್ಪು ಸರ್ವಿಂಗ್ ಬೌಲ್ಗೆ ಹಾಕೋಣ ಸರ್. ನೋಡಿ ಸರ್. ಆ ಬೇಳೆದು ನಂಟು ಫ್ಲೇವರು ಹಿಂಗು ಎಲ್ಲ ಸೇರಿ ಇನ್ನು ಯಾವುದೇ ರೀತಿ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇದು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಮುಳುಗಿಸಿದ್ದೀವಿ ಆಲ್ರೆಡಿ. ಸರ್ ಪಪ್ಪು ರೆಡಿ ಮಾಡಿಬಿಟ್ಟಿದ್ರಿ. ಇಂಡಿಯನ್ ಆಂಧ್ರ ಪಪ್ಪು ಕೇಟ್ರಿಂಗಲ್ಲೇ ಇದೊಂದು ವಿಶಿಷ್ಟವಾದ ಪಪ್ಪು ನಾವು ಮಾಡೋದು ನೋಡಿ ಅಂತ ಹೇಳಿದ್ರು. ಮೈಸೂರು ಶೈಲಿ. ಅದು ಚೇತನ್ ರಾವ್ ಶೈಲಿ ಅನ್ಬೇಕು ಆ್ಯಕ್ಚುಲಿ. ತೊಳ್ತೀನಿ. ಆ ಸೊಪ್ಪು ದಂಟಿನ ಸೊಪ್ಪು ಎಲ್ಲ ಇದೆ. ಕರೆಂಟ್ ಹೊಡಿತೆ ನೋಡಿ. ಹೋದ ಎಪಿಸೋಡಲ್ಲಿ ಹೇಳಿದ್ದೆ, ನಾಲ್ಗೆ ಮೇಲೆ ಇಟ್ಟ ತಕ್ಷಣ ಒಂದು ಆ ರುಚಿಯ ವಿಜೃಂಭಣೆ ಅಂತಾರೆ ಇದಕ್ಕೆ. ರುಚಿಯ ಉತ್ಸವ ನಾಲ್ಗೆ ಮೇಲೆ. ಖಂಡಿತ ಸರ್. ಆ ಒಂದು ದಂಟಿನ ಸೊಪ್ಪು, ಆ ಬೇಳೆಗಳು ಹದವಾಗಿ ಬೆಂದಿರೋದು ಅವೆಲ್ಲ ಸಿಗ್ತಾವೆ. ಬೆಳ್ಳುಳ್ಳಿ ನಾಲ್ಗೆಗೆ ಕೊನೆಯಲ್ಲಿ ಆ ಚಾಪ್ಸ್ ಮಾಡೋದು ನೋಡಿ. ಸಣ್ಣ ಕಟ್ ಮಾಡಿ ಹಾಕಿ ಫ್ಲೇವರ್ ಕುದ್ದಿದ್ದು ಕೊನೆಯಲ್ಲಿ ಕೊಟ್ಟು ನೋಡಿ. ಆ ಲೈಟಾಗಿ ಧನಿಯಾ ಪುರಿ, ಕಿಚನ್ ಫ್ಲೇವರು, ಖಾರ, ಆ ನಿಂಬೆ ಹುಳಿ ಚುರುಕು ಹೆಂಗಿದೆ. ಹೌದು. ಅನ್ನ, ಈ ಪಪ್ಪು, ತುಪ್ಪ ಇದೇ ಹಿಂಗಿರ್ಬೇಕಾದ್ರೆ ನೀವು ಹಾಕೊಂಡು ತಿಂದ್ಬಿಟ್ಟು ನನಗೆ ಕಾಮೆಂಟ್ ಹಾಕಿ ಮನೇಲಿ ಮಾಡಿಕೊಂಡು. ಪ್ರತಿಯೊಬ್ಬರು ಕಾಮೆಂಟ್ ಮಾಡಿದ್ದಾರೆ ಮನೇಲಿ ಮಾಡಿಕೊಂಡು ಸೂಪರಾಗಿ ಬರ್ತಿದೆ ಅಡುಗೆ ಅಂತ. ಇದು ಕೂಡ ಮಾಡ್ಕೊಂಡು ಕಾಮೆಂಟ್ಸ್ ಹಾಕಿ ಕಾಯ್ತಾ ಇರ್ತೀನಿ. ಇಂಥ ಒಳ್ಳೆಯ ಒಂದು ರೆಸಿಪಿ ತೋರಿಸೋದಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇನ್ನು ಒಳ್ಳೊಳ್ಳೆ ರೆಸಿಪಿ ಬರ್ತವೆ. ಅದಕ್ಕೆ ಮಾಡಬೇಕಾಗಿದ್ದು ಒಂದೇ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.